Jump. Jump. Oh, my lovely dog. Sit. Sit. Good. Shake hand. Good. Sleep. Okay, good boy. ನಾನು ಊಫಿ. Bauchi. Wow, champion. ಫ್ರಮ್ ಪಾಸ್ಟ್ ಫ್ಯೂ ಇಯರ್ಸ್ ನಾನು ಇನ್ಸ್ಟಾಗ್ರಾಮ್ ಟ್ರೈ ಮಾಡಿದೆ, ಕೆಲಸ ಮಾಡಿದೆ, ಬಿಸ್ನೆಸ್ಸು ಸ್ಟಾರ್ಟ್ ಮಾಡಿದೆ. ಬಟ್ ಇವತ್ತು ನನ್ನ ಲೈಫ್ ಚೇಂಜ್ ಮಾಡೋ ಅಂಥ ಡಿಸಿಷನ್ ತೊಗೊತಾ ಇದ್ದೀನಿ. ಐ ಆಮ್ ಫೀಲಿಂಗ್ ಅ ವೆರಿ ಗುಡ್ ಪಾಸಿಟಿವ್ ವೈಬ್. ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ಮೈ ವೆರಿ ಓನ್ ಯೂಟ್ಯೂಬ್ ಚಾನಲ್. ಇದೇ ಒಂಥರ ನಂದು ಫಸ್ಟ್ ವೀಡಿಯೋ ಥರನೂ ಇಟ್ಕೊಳ್ಳಿಲ್ಲ ಇದೇ ಫಸ್ಟ್ ವೀಡಿಯೋ. 3 ಇಯರ್ಸಿಂದ ಜಾಬ್ ಮಾಡಿದೆ, ನೆಕ್ಸ್ಟ್ ಬಿಸ್ನೆಸ್ ಮಾಡಿದೆ, ಇನ್ಸ್ಟಾಗ್ರಾಮ್ ಪೇಜು ಚೆನ್ನಾಗಿ ಹೋಗ್ತಾ ಇದೆ. ಬಟ್ ಇವತ್ತು ತೊಗೊಳೋ ಡಿಸಿಷನ್ ಯಾವ ಥರ ಇದೆ ಅಂದರೆ, ಐ ಆಮ್ ಫೀಲಿಂಗ್ ದಟ್ ಪಾಸಿಟಿವ್ ಗುಡ್ ವೈಬ್ಸ್. ಲೈಕ್ ನನ್ನ ಲೈಫ್ ಚೇಂಜ್ ಮಾಡೋ ಅಂಥ ಡಿಸಿಷನ್ ಇವತ್ತು ತೊಗೊತಾ ಇರೋದು, ವಿಚ್ ಇಸ್ ಐ ಆಮ್ ಸ್ಟಾರ್ಟಿಂಗ್ ಮೈ ಫಸ್ಟ್ ಎವರ್ ಯೂಟ್ಯೂಬ್ ಚಾನಲ್ ಒಫಿಷಿಯಲಿ. ಲೈಕ್ ಇದನ್ನು ಸೀರಿಯಸ್ಸಾಗಿ ಇಟ್ಕೊಂಡು ಸೀರಿಯಸ್ಸಾಗಿ ಮಾಡೋಣ, ಬಿಕಾಸ್ ಐ ಹ್ಯಾವ್ ದ ಪಾಸಿಟಿವ್ ವೈಬ್ಸ್ ದಟ್ ಯೂಟ್ಯೂಬ್ ಇಸ್ ಗೋನಾ ಚೇಂಜ್ ಮೈ ಲೈಫ್. ಇದೇ ನನ್ನ ಫಸ್ಟ್ ವೀಡಿಯೋ. ಆ್ಯಂಡ್ ಥ್ರೂ ಯೂಟ್ಯೂಬ್ ನಂದು ಮೇನ್ ಇಂಟೆನ್ಷನ್ ಏನಂದರೆ ಟು ಗಿವ್ ವ್ಯಾಲ್ಯೂಬಲ್ ಕಂಟೆಂಟ್, ಇನ್ಫಾರ್ಮೇಟಿವ್, ಎಂಟರ್ಟೈನಿಂಗ್ ಎಲ್ಲ ಥರ ಇರಬೇಕು. ಆ್ಯಂಡ್ ಐ ವಾಂಟ್ ಮೈ ವೀಡಿಯೋಸ್ ಟು ಆ್ಯಕ್ಚುಲಿ ಇಂಪ್ಯಾಕ್ಟ್ ಪೀಪಲ್. ನನ್ನ ವೀಡಿಯೋ ನೋಡಿ ನೀವೇನಾದರೂ ಕಲಿಬೇಕು, ನೀವು ಇಂಪ್ರೂವ್ ಆಗಬೇಕು. ಸೊ ಐ ಆಮ್ 26 years old, ಮೈ ನೇಮ್ ಇಸ್ ಭರತ್, ಆ್ಯಂಡ್ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಬನ್ನಿ ಜರ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟು ಬ್ಯಾಟಿಂಗ್ ಮಾಡೋಣ. ಬ್ರೇಕ್ಫಾಸ್ಟ್ ಬ್ಯಾಟಿಂಗ್ ಯಾವತ್ತೂ ಟ್ರೈ ಮಾಡಿಲ್ಲ. ದೇವಸ್ಥಾನ ಪಕ್ಕದಲ್ಲೇ ಇದೆ, ಇಲ್ಲಿ ಯಾವುದೋ ವೆಜ್ ಹೋಟೆಲಲ್ಲಿ ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ಹೋಗೋಣ. ಓಕೆ, ಫೈನಲಿ ಒಂದು ಬ್ರೇಕ್ಫಾಸ್ಟ್ ಸ್ಪಾಟು ಹುಡುಕಿದಾಯಿತು, ವೆಜ್ ಹೋಟ್ಲು. ಚೆನ್ನಾಗಿ ಬ್ಯಾಟಿಂಗ್ ಮಾಡೋಣ. ಏನಂತೀಯ? ಎತ್ತಬೇಕು ಹಿಂಗೆ ಲೈಟು. ಸೊ ಯಾರೆಲ್ಲ ಕಾಂಟೆಂಟ್ ಕಾಂಟೆಂಟ್ ಮಾಡ್ತಾಯಿದ್ದಾರೆ, ವೀಡಿಯೋ ಶೂಟ್ ಮಾಡ್ತಾಯಿದ್ದಾರೆ, ನಂಬರ್ 1 ರೂಲ್ ಲೈಟಿಂಗು. ಲೈಟ್ ಆಪೋಸಿಟ್ ಇರಬಾರ್ದು. ಲೈಟ್ ಆಪೋಸಿಟ್ ಇದ್ದರೆ ಡಲ್ ಆಗಿರುತ್ತೆ. ಇವಾಗ ನೋಡಿ, ಡೈರೆಕ್ಟ್ ಲೈಟ್ ಹೊಡಿತಾ ಇದೆ ನನ್ನ ಮೇಲೆ. ಕ್ಲಾರಿಟಿ ನೋಡಿ ಒಂಥರ ಕ್ರೇಜಿಯಾಗಿದೆ. ಲೈಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ವೀಡಿಯೋ ಮೇಕಿಂಗ್. ಹ್ಯಾಂಡಲ್ ಹೆಂಗೆ ಹೋಗು? ಹ್ಯಾಂಡಲ್ ಹೋಗೋದು ಬೆಸ್ಟ್ ಅನ್ಸುತ್ತಾರ. ಇವಾಗ ಮಂಗಳೂರು ಬಂದು ಟ್ರೈ ಮಾಡೋಣ. ಹೆಂಗಿದೆ? ಬಿಸಿ ಬಿಸಿ. ನೈಸ್. ಸ್ವೀಟಾಗೂ ಇದೆ, ಹಾಟ್ ಆಗಿದೆ. ಕ್ಯಾಮ್ರಾಮನ್ ನೀವು ಟ್ರೈ ಮಾಡಿ. ಸ್ವಲ್ಪ ಬಿಸಿ ಬಾತು ಬಿಸಿಯಾಗಿ ತಿನ್ಬೇಕು. ಓಹ್ ನೋಡಿ ಎಷ್ಟು ಬಿಸಿಯಾಗಿದೆ, ಹೊಗೆ ಬರ್ತಾಯಿದೆ. ಸೂಪರ್, ಚೆನ್ನಾಗಿದೆ. ಐ ವಿಲ್ ಗಿವ್ ಇಟ್ 8.8 out of 10. ಸಕ್ಕತ್ತಾಗಿದೆ ನೋಡಿ. ಇಲ್ಲಿ ಬಿಸಿ ಹೊಗೆ ಬರುತ್ತೆ ನೋಡಿ. ಮಸಾಲೆ ದೋಸೆ ನನ್ನ ಫೇವ್ರೆಟ್ಟು. ಎನಿ ಟೈಮ್ ಮೈ ಫೇವ್ರೆಟ್ ಬ್ರೇಕ್ಫಾಸ್ಟ್ ಅಂದರೆ ಮಸಾಲೆ ದೋಸೆ ಅಂದ್ರೇ ಇಷ್ಟ ನನಗೆ. ಹೊಡಿತಾ ಇರ್ತೀನಿ 2-3 ಕೊಟ್ಟನು. ನನ್ನ ಬ್ಯೂಟಿಫುಲ್ ಬೇಬಿ ಹೋಗ್ತಾಯಿದ್ದೀನಿ ನೋಡಿ. ಹೆಂಗಿದೆ ನಮ್ಮ ಬೇಬಿ? ಸಖತ್ತಾಗಿದೆ. ಸೆಕ್ಸಿ ಬೀಸ್ಟ್ ಇದು. ನಮ್ಮ ಎಕ್ಸ್ಪಲ್ಸ್ ಬೀಸ್ಟ್ ಅಂದರೆ ಬೀಸ್ಟು. ಹೆಂಗಿದೆ ನೋಡಿ. ಓಕೆ, ಫಿನಿಶ್ ಆಯ್ತಪ್ಪ ಡಿನ್ನರು. ಲಂಚು. ಸಹ್ಯಾದ್ರಿ ವೈಭವ. ಓಕೆ, ಇಲ್ಲೇ ಪಕ್ಕದಲ್ಲೇ ದೇವಸ್ಥಾನ ಇದೆ. ಸಖತ್ತಾಗಿ ಹೋಗಿ ಒಂದು ವಿಸಿಟ್ ಕೊಟ್ಟು ಬ್ಲೆಸ್ಸಿಂಗ್ಸ್ ತೊಗೊಳ ಬನ್ನಿ. ಆ ಸ್ಪಾಟ್ ನೆಕ್ಸ್ಟ್ ದೇವಸ್ಥಾನ. ಇವಾಗ ಹೋಗೋ ದೇವಸ್ಥಾನ ಸ್ಪಾಟ್ ಹೆಂಗಿದೆ ಅಂದರೆ ಸಖತ್ತಾಗಿದೆ.
ಫ್ರಂಟಲ್ಲೂ ಝೂಮು, ಬ್ಯಾಕಲ್ಲೂ ಝೂಮು. ಇವಾಗ ನೆಕ್ಸ್ಟ್ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸಖತ್ತಾಗಿದೆ ವ್ಯೂಸು. ಬನ್ನಿ ಬ್ಲೆಸ್ಸಿಂಗ್ಸ್ ತಗೋಣ. ಲೇಕ್ ವ್ಯೂ ಜೊತೆ ದೇವಸ್ಥಾನ. ಮೈಂಡು ಯಾವಾಗಾದರೂ ಒಂಥರ ಇರಿಟೇಟೆಡ್ ಆಗಿದ್ರೆ, ಸ್ಟ್ರೆಸ್ ಪ್ರಾಬ್ಲಮ್ಸ್ ಇದ್ರೆ ಇಲ್ಲಿ ಬಂದರೆ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ. ಫುಲ್ಲು ರಿಲ್ಯಾಕ್ಸ್ ಆಗಿಬಿಡುತ್ತೆ. ಇದು ಆ್ಯಕ್ಚುಲಿ ಸೈಂಟಿಫಿಕ್ಲಿ ಪ್ರೂವ್ಡ್. ಮೈಂಡ್ಗೆ ಏನಾದರೂ ಸ್ಟ್ರೆಸ್ಸು, ಟೆನ್ಷನ್ ಏನಾದರೂ ಇದ್ದರೆ ವಾಟರ್ನ ನೋಡ್ತಾನೆ ಇದ್ರೆ ಸಾಕು, ಎಲ್ಲ ಕಡಿಮೆ ಆಗಿಬಿಡುತ್ತೆ. ಬನ್ನಿ, ಇದೇ ದೇವಸ್ಥಾನ. ಒನ್ ಆಫ್ ದ ಬೆಸ್ಟ್ ವ್ಯೂಸ್ ನಮ್ಮ ಏರಿಯಾದಲ್ಲಿ ಇಲ್ಲೇ ರಾಮಕೃಷ್ಣಪುರ ಗೇಟ್. ನಮ್ಮ ಮನೆಯಿಂದ ಏನು ಒಂದು 3-4 ಕಿಲೋಮೀಟ್ರ್ ಅಷ್ಟೇ. ಸೂಪರ್ ಸ್ಪಾಟ್ ಇದು. ಸಸರಸೆ ಸಾಕತ್ತಾಗಿದೆ ನೋಡಿ. ಯಾವುದೋ ಕಾಡಲ್ಲಿದ್ದೀವಿ, ಆ ಥರ ಇದೆ. ಬರ್ಬೋದು, ಬೆಂಗಳೂರಿಂದನೂ ಬರ್ಬೋದು ಒಂದು ರೈಡು ಆರಾಮಾಗಿ. ಸೆಕೆಂಡ್ PUC ಇರುವಾಗ ಬಂಕ್ ಹೊಡೆದು ಬರ್ತಾ ಇದ್ದೆ, ಟೈಮ್ ಪಾಸ್ ಮಾಡ್ತಾ ಇದ್ದೆ. ಹಂಗೆಲ್ಲ ಮಾಡಬಾರ್ದು. ಯಾವತ್ತು ಓದೋ ಟೈಮಲ್ಲಿ ಓದ್ಬಿಡ್ಬೇಕು, ಇಲ್ಲಾಂದ್ರೆ ಈ ಥರ ವೀಡಿಯೋ ಮಾಡ್ಕೊಂಡಿರ್ಬೇಕು. ಇದೆಷ್ಟಂಟ ಇದು ಒಂದು? ಹಾಂ, ಇದು ಒಂದು ಕೊಡಿ. ಇನ್ನೇನು ತೊಗೊಬೇಕು ಅಷ್ಟೇ ತಾನೆ? ಹಾಂ, ಕಡ್ಡಿ ಕರ್ಪೂರ ಎಲ್ಲ ಹಾಕ್ಕೊಡಿ. ಇಲ್ಲಿ ತಗೊಂಡು ನೆಕ್ಸ್ಟ್ ಡೈರೆಕ್ಟ್ ದರ್ಶನ. ಹಾಗೆ ಬನ್ನಿ, ಮುಗಿಸ್ಕೊಂಡು ಹೋಗೋಣ ಅಲ್ಲ? ಅಯ್ಯೋ ಪಾಪ ಕಾಲು ನೋಡು ನಾಗೇಶ್ ಬಾಯ್, ಇದು ಕಾಲ್ದು ಇದು. ಇದು ಜ್ಞಾಪನ ಇದೆ ನನಗೆ. ಇದು ಇದು ಬಿಸ್ಕೆಟ್ ಕೊಟ್ಟಿದ್ದೀನಿ ನಾನು ಒಂದ್ಸತಿ. ಬಿಸ್ಕೆಟ್ ರಾಜ ಮಾತಾಡ್ಸಿಲ್ಲ, ಐಸ್ ಮಾಡ್ತಾ ಇದೆ. ಗುಡ್ ನಾಗೇಶ್ ಬಾಯ್. ಎಸ್ ನಾನೇ ಕನ್ಫರ್ಮ್ ಆಯ್ತು ನಾನೇ. ಓಕೆ, ಇದು ಸ್ಕ್ಯಾನರ್ ಐತೆ. ಹಾಂ, ಎನಿ ಲೈಫಲ್ಲಿ ಯಾವಾಗಾದರೂ ಏನಾದರೂ ಹೊಸ್ದಾಗಿ ಏನಾದರೂ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಬ್ಲೆಸ್ಸಿಂಗ್ಸ್ ತೊಗೊಂಡು ಸ್ಟಾರ್ಟ್ ಮಾಡಬೇಕು ದೇವ್ರದ್ದು. ಇದು ನನಗೆ ಹೊಸದಲ್ಲ, ಪಬ್ಲಿಕಲ್ಲಿ ಯಾವತ್ತೂ ಈ ಥರ ರೆಕಾರ್ಡ್ ಮಾಡಿಲ್ಲ. ನನ್ನ ಯೂಟ್ಯೂಬ್ ಚಾನಲ್ಲು ಫುಲ್ಲು ಸೂಪರ್ ಹಿಟ್ ಆಗಲಿ ಅಂತ ಬ್ಲೆಸ್ಸಿಂಗ್ಸ್ ತೊಗೊಂಡು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾರೋ ನಮ್ಮ ಮಲೆ ಫ್ರೆಂಡ್ಸ್ ಎಲ್ಲ ಸಿಕ್ತರು ಇಲ್ಲಿ. ಅವರು ಪರವಾಗಿಲ್ಲ. ಆ್ಯಕ್ಚುಲಿ ಫ್ರೆಂಡ್ಸು ಸ್ವಲ್ಪ ಜನ ಆ್ಯಕ್ಚುಲಿ ಜೆನ್ಯೂನ್ಲಿ ಸಪೋರ್ಟ್ ಮಾಡ್ತಾರೆ. ಇನ್ನೂ ಸ್ವಲ್ಪ ಜನ ಇದ್ದಾರೆ, ಅಯ್ಯೋ ಬೆಳಿಬೇಕು, ನಾನು ಗ್ರೋ ಆಗಬೇಕು, ಬಟ್ ಅವ್ರಿಗಿಂತ ಜಾಸ್ತಿ ಗ್ರೋ ಆಗಬಾರ್ದು. ಆ ಥರ ಮೈಂಡ್ಸೆಟ್ ಇರೋ ಫ್ರೆಂಡ್ಸಿಂದ ಸ್ವಲ್ಪ ದೂರ ಆಗಿ, ಸ್ವಲ್ಪ ಹುರ್ಕೊತಾರೆ. ಸ್ವಲ್ಪ ಅವ್ರಿಗೆ ನಾವು ಬೆಳಿಬೇಕಾದ್ರೆ ಅವ್ರಿಗಿಂತ ಮೇಲೆ ಹೋಗ್ಬಿಟ್ರಂತೂ ಮುಗೀತು, ಗೊತ್ತಾಗ್ಬಿಡುತ್ತೆ ಅವ್ರದ್ದು ರಿಯಾಲಿಟಿ. ಸೊ ಬಟ್ ಸ್ವಲ್ಪ ಜನ ಜೆನ್ಯೂನ್ ಆಗಿರ್ತಾರಲ್ಲ ಫ್ರೆಂಡ್ಸು, ಯಾರು ಜೆನ್ಯೂನಾಗಿ ಸಪೋರ್ಟ್ ಮಾಡ್ತಾರೆ. ಮೇ ಬಿ ದೇ ಆರ್ 1, 2 or even 5 ಫ್ರೆಂಡ್ಸ್, ಬಟ್ ದಟ್ಸ್ ಎನಫ್. ಯು ಕ್ಯಾನ್ ಕೀಪ್ ದೆಮ್, ಬಿ ಹ್ಯಾಪಿ ವಿತ್ ದೆಮ್, ಸ್ಪೆಂಡ್ ಟೈಮ್ ವಿತ್ ದೆಮ್, ಸ್ಪೆಂಡ್ ಟೈಮ್ ವಿತ್ ರೈಟ್ ಪೀಪಲ್, ರೈಟ್ ಫ್ರೆಂಡ್ ಸರ್ಕಲ್ ಇಟ್ಕೊಳ್ಳಿ. ಲೈಫಲ್ಲಿ 100% ಗ್ರೋ ಆಗ್ತೀರಾ. ಇವಾಗ ಬನ್ನಿ ಒಂದು ಪಾಪು. ಅಯ್ಯೋ ಪಾಪು, ಆಯ್ತು ಇನ್ನು ತಿನ್ನು ಆಯ್ತು, ಇದು ತಿನ್ನು, ಕರ್ಡ್ ರೈಸ್ ತಿನ್ನು. ಹಾಂ ತಿನ್ನು ಆಯ್ತು ತಿನ್ನಮ್ಮ. ಕರ್ಡ್ ರೈಸ್ ತಿನ್ನಮ್ಮ. ತಿನ್ನುತ್ತೆ. ಇದಕ್ಕೆ ಒಂದೇ ಒಂದು ಸತಿ ನಾನು ಬಿಸ್ಕೆಟ್ ಪ್ಯಾಕೆಟ್ ಒಂದು ಪಾರ್ಲೇಜಿ ತೊಗೊಂಡು ಕೊಡಿಸಿರೋದು ಮೇ ಬಿ 1 year ಮೇಲೆ ಆಗಿರಬೇಕು. ಇವಾಗಲೂ ಹುಡ್ಕೊಂಬಂದಿದೆ ನೋಡಿ ಅಲ್ಲಿಂದ. ಅದೇ ಅನ್ನೋದು, ನಾಯಿಗಿರೋ ನಿಯತ್ತು ಮನುಷ್ಯನಿಗೂ ಇರಲ್ಲ. ಫ್ರೆಂಡ್ಶಿಪ್ಪಲ್ಲೂ ಅಷ್ಟೇ. ಫ್ರೆಂಡ್ಸ್ ಎಲ್ಲ ಇರ್ತಾರಲ್ಲ, ಅವ್ರಿಗೆ 10 ಸತಿ ಇಲ್ಲ 100 ಸತಿ ಊಟ ಕೊಡಿಸ್ರಿ, 1 ಸತಿ ನೀವು ಕೊಡಿಸಿಲ್ಲ ಅಂದರೆ ಅದೇ ಅವ್ರ ತಲೆಯಲ್ಲಿರುತ್ತೆ. ನೀವು 100 ಒಳ್ಳೆ ಕೆಲಸ ಮಾಡಿ ಹೆಲ್ಪ್ ಮಾಡಿ, ಅದೆಲ್ಲ ಅವ್ರಿಗೆ ಜ್ಞಾಪನ ಇಟ್ಕೊಳಲ್ಲ. ಒಂದು ತಪ್ಪು ಕೆಲಸ ಮಾಡಿ ಅದೇ ತಲೆಯಲ್ಲಿ ಇಟ್ಕೊತಾರೆ. ಆದರೆ ನಾಯಿಗಿರೋ ನಿಯತ್ತು ಯಾರಿಗಿಲ್ಲ. ಓಕೆ ಬನ್ನಿ, ಇವಾಗ ಲೇಕ್ ವ್ಯೂ ತೋರಿಸ್ತೀನಿ. ಹುಷಾರಾಗಿ ಹೋಗ್ಬೇಕಿಲ್ಲಿ, ಇಲ್ಲ ಸ್ಲೈಡ್ ಆಗಿಬಿಡುತ್ತೆ. ಬನ್ನಿ ಕ್ಯಾಮ್ರಾ ವುಮೆನ್, ಹೋಗೋಣ.
ಏ ಡಾಗೇಶ್ ಬಾಯ್ ನೀನು ಬರ್ತೀಯಾ? ಹುಷಾರು ಹುಷಾರು ಹುಷಾರಮ್ಮ ಹುಷಾರಮ್ಮ. ಬಾ ಬಾ ಲೇಕ್ ವ್ಯೂಗೆ ಹೋಗೋಣ ಬಾ. ಏನಪ್ಪ ಡಾಗೇಶ್ ಬಾಯ್ ಬಾ. ಅದಕ್ಕೂ ಏನಾದರೂ ಕೊಡಿಸ್ಬೇಕಪ್ಪ, ಇದಕ್ಕೆ ಒಂದು ಬಿಸ್ಕೆಟು ಏನಾದರೂ ಮಿಲ್ಕು ಏನಾದರೂ ಕೊಡಬೇಕು. ಬಾ ಬಾ. ಅದು ತೋರಿಸ್ತಾ ಇದೆ ನೋಡಿ ನಮ್ಮ ಟೂರ್ ಗೈಡ್. ಅದು ತೋರಿಸ್ತಾ ಇದೆಯಾ, ಬನ್ನಿ 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 ನಮ್ಮದೇ ಕೆರೆ ನಮ್ಮದೇ ಕೆರೆ ಅಂತ. ಡಾಗೇಶ ಡಾಗೇಶ ಬಾ ಬಾ ಬಾ. ನೋಡಪ್ಪ ಹೆಂಗಿದೆ ಇಲ್ಲಿ ವ್ಯೂ. ಈ ಥರ ಜಾಗಕ್ಕೆ ಬಂದರೆ ಯಾವ ಥರ ಕ್ಲಾರಿಟಿ ಸಿಗುತ್ತೆ ಗೊತ್ತಾ, ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಎಷ್ಟೇ ಸ್ಟ್ರೆಸ್ ಇರಲಿ, ತಲೆನೋವು ಇರಲಿ, ಎಲ್ಲ ಖತಮ್. ದಿಸ್ ಇಸ್ ಮೈ ಪೀಸ್ಫುಲ್ ಝೋನ್. ಇನ್ನೇನು ಬೇಕು ಲೈಫಲ್ಲಿ? ಒಳ್ಳೆ ಊಟ, ದೇವಸ್ಥಾನ ವಿಸಿಟು, ಈ ಥರ ಬ್ಯೂಟಿಫುಲ್ ವ್ಯೂ. ನಮ್ಮ ಮನೆ ಹತ್ರನೇ ಇದೆಲ್ಲ. ಸೊ ಆ ಥರ ಫುಲ್ ಗ್ರೇಟ್ಫುಲ್ ಆಗಿದ್ದೀನಿ. ನನ್ನ ಗ್ಯಾಪ್ನ ಇದೆ ಇಲ್ಲಿ. ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು 8K 9K 10K ಹೊಡೆದಾಗ ಇಲ್ಲಿ ಬಂದೆ ಆ್ಯಕ್ಚುಲಿ ಸೆಲೆಬ್ರೇಟ್ ಮಾಡೋಕ್ಕೆ. ಇವಾಗ ಮತ್ತೆ ನ್ಯೂ ಜರ್ನಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯೂಟ್ಯೂಬ್ ಫಸ್ಟ್ ವೀಡಿಯೋ ಹಾಕ್ತಾಯಿದ್ದೀನಿ ಇದು. ಪ್ಲೀಸ್ ಸಪೋರ್ಟ್ ಮೀ. ಇನ್ನೂ ತುಂಬ ಇರುತ್ತೆ ಹೆವಿ ವ್ಯಾಲ್ಯೂಬಲ್ ಇನ್ಫಾರ್ಮೇಟಿವ್ ಕಂಟೆಂಟು, ಲೈಫ್ ಚೇಂಜಿಂಗ್ ಕಂಟೆಂಟು. ನೀವು ನಮ್ಮ ವೀಡಿಯೋ ಇವಾಗ ನನ್ನ ಚಾನಲಲ್ಲಿ ನೀವು 10 ನಿಮಿಷ ಹಾಕಿದ್ರೇನು ಬೈ ದ ಎಂಡ್ ಆಫ್ ದ ವೀಡಿಯೋ ಒಂಥರ ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆದಂಗೆ ಒಂಥರ ವ್ಯಾಲ್ಯೂ ತೊಗೊಂಡೇ ಹೋಗ್ತೀರಾ. ಸುಮ್ಮನೆ ಅಂತೂ ಹೋಗಲ್ಲ, ನಿಮ್ಮ ಟೈಮ್ ಅಂತೂ ವೇಸ್ಟ್ ಆಗಲ್ಲ ನಮ್ಮ ಚಾನಲಲ್ಲಿ. ದಟ್ ಈಸ್ ವಾಟ್ ಈಸ್ ಮೈ ಇಂಟೆನ್ಷನ್. ಆ್ಯಂಡ್ ತುಂಬ ಗ್ರೇಟ್ಫುಲ್, ದೇವ್ರಿಗೂ ಫುಲ್ ಗ್ರೇಟ್ಫುಲ್ಲು. ಯಾಕಂದರೆ ಈ ಥರ ಆಪರ್ಚುನಿಟಿ ಎಲ್ಲರಿಗೂ ಸಿಗೋಲ್ಲ. ನಾನು ತುಂಬ ವರ್ಷ ಒಂದು 5 ಇಯರ್ಸ್ ಬ್ಯಾಕಿಂದ ಲೈಕ್ ಮಾಡಬೇಕಂತ ಇದ್ದೆ. ಬಟ್ ಇವಾಗ ಯಾವ ಥರ ಟೈಮ್ ಬಂದಿದೆ ಅಂದರೆ ಸ್ವಲ್ಪ ನಾನು ಸ್ಟೇಬಲ್ ಆದೆ. ನಮ್ಮ ತುಂಬ ಜನ ನನ್ನ ಸುತ್ತಮುತ್ತ ಜನ ಇವಾಗ ಯಾವ ಥರ ಹಿಡ್ಕೊಂಡಿದ್ದಾರೆ ಅಂದರೆ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಇವಾಗಲೂ ಅಷ್ಟೇ ಕ್ಯಾಮ್ರಾ ನೋಡಿ, ಕ್ಯಾಮ್ರಾ ಹಿಡ್ಕೊಳೋರು, ನನಗೆ ಸಪೋರ್ಟ್ ಮಾಡೋರು ಇದ್ದಾರೆ, ನನಗೆ ಎಕ್ವಿಪ್ಮೆಂಟ್ಸು ಇದೆ. ಆಲ್ಮೋಸ್ಟ್ ದೇವರು ನನಗೆಲ್ಲ ಕೊಟ್ಟಿದ್ದಾರೆ ಇವಾಗ. ಇನ್ನೇನಿಲ್ಲ, ಐ ಜಸ್ಟ್ ವಾಂಟ್ ಟು ನೌ ಗಿವ್ ಮೈ ಪಾಸಿಟಿವ್ ಎನರ್ಜಿ ಟು ದ ವರ್ಲ್ಡ್. ಒಂಥರ ನೋಡೋಣ ಹೆಂಗೆ ನಡೆಯುತ್ತೆ, ಹೆಂಗೆ ಹೋಗುತ್ತೆ ಮುಂದೆ. ಬಟ್ ಐ ಆಮ್ ಗೋಣ ಗಿವ್ ಮೈ 110 ಪೂಫ್. ಹಿಂಗೆ ವ್ಯೂ ಎಂಜಾಯ್ ಮಾಡ್ಕೊಳ್ಳಿ. ಡಾಗೇಶ್ ಬಾಯ್ ಮಲ್ಕೊಂಬಿಟ್ಟಿದ್ದಾನೆ. ಆಯ್ತಾಯ್ತು. ಓಲ್ಡ್ ಆಗಿಬಿಟ್ಟಿದ್ದಾನೆ ಪಾಪ ನಮ್ಮ ಹುಡುಗ. ಓಲ್ಡ್ ಆಗಿಬಿಟ್ಟ ಡಾಗೇಶ್ ಬಾಯ್. ಏಜ್ ಆಗ್ತಾಯಿದೆ ನಮ್ಮ ಬಾಯಿಗೆ. ಪಾಪ. ಸೊ ಏನಂದರೆ, ಬಿಫೋರ್ ಸ್ಟಾರ್ಟಿಂಗ್ ಸಮಥಿಂಗ್ ನ್ಯೂ, ನಿಮಗೂ ಅದೇ ಒಂದು ಸಜೆಷನ್ ಕೊಡ್ತೀನಿ. ಬ್ಲೆಸ್ಸಿಂಗ್ಸ್ ತಗೊಳ್ಳಿ. ಬಿಕಾಸ್ ದೇವರು ಬ್ಲೆಸ್ಸಿಂಗ್ಸ್ ಇದ್ರೇ ಎಲ್ಲ ನಡೆಯೋಕ್ಕಾಗೋದು. ಕೆಲಸ ಆಗಬೇಕಂದ್ರೆ ನಾನು ನಂಬ್ತೀನಿ ಒಂಥರ ಹೋಪ್ ಇರಬೇಕು, ಸ್ಟ್ರೆಂತ್ ಇರಬೇಕು. ನನಗೆ ಆ ಕಾನ್ಫಿಡೆನ್ಸ್, ಪವರ್, ಪಾಸಿಟಿವ್ ಎನರ್ಜಿ ಎಲ್ಲ ದೇವರು ಆ ದೇವಸ್ಥಾನ ಹತ್ರ ಹೋದ್ರೇ ಸಿಗುತ್ತೆ. ಸೊ ದಟ್ಸ್ ವೈ ಐ ಆಮ್ ಟೇಕಿಂಗ್ ಬ್ಲೆಸ್ಸಿಂಗ್ಸ್ ಫ್ರಮ್ ಗಾಡ್. ಒಂಥರ ಇದು ಜರ್ನಿ ಸೂಪರಾಗಿ ಹೋಗಲಿ. ಈ 1 ಇಯರಲ್ಲಿ ಎಷ್ಟು ಸಬ್ಸ್ಕ್ರೈಬರ್ಸ್ ಇರ್ತಾರೋ, ಎಷ್ಟು ಜನ ಇರ್ತಾರೋ ಗೊತ್ತಿಲ್ಲ. ಬಟ್ ಐ ಆಮ್ ನಾಟ್ ಡೂಯಿಂಗ್ ಇಟ್ ಫಾರ್ ದ ನಂಬರ್ಸ್. ನನ್ನ ಎಫರ್ಟ್ನ 100% ಹಾಕ್ತೀನಿ. ಮಿಕ್ಕಿದ ರಿಸಲ್ಟ್ಸ್ ಎಲ್ಲ ದೇವ್ರ ಮೇಲೆ ಬಿಡ್ತಾಯಿದ್ದೀನಿ. ಸೊ ದಟ್ ಈಸ್ ಮೈ ಜರ್ನಿ ನೌ. ಲೆಟ್ಸ್ ಸಿ ಹೌ ಇಟ್ ಗೋಸ್. ಸೊ ಹೋಪ್ಫುಲಿ ವ್ಯೂಸ್ ಎಲ್ಲ ಎಂಜಾಯ್ ಮಾಡಿದ್ದೀರಾ. ನೌ ಇಟ್ಸ್ ಟೈಮ್ ಟು ಗೋ ಬ್ಯಾಕ್. ಲೆಟ್ಸ್ ಗೋ. ಡಾಗೇಶ್ ಬಾಯ್ ಬಾ ಹೋಗೋಣ. ಸೊ ಸಡನ್ನಾಗಿ ಈ ಥರ ಡಿಸಿಷನ್ ತೊಗೊಂಡು ಯೂಟ್ಯೂಬ್ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ, ಯೂಟ್ಯೂಬ್ ಮಾಡೋಕ್ಕೆ ಆ್ಯಕ್ಚುಲಿ ತುಂಬ ಸ್ಟ್ರಾಂಗ್ ಮೈಂಡ್ಸೆಟ್ ಬೇಕು. ಆ ಮೈಂಡ್ಸೆಟ್ ಬಿಲ್ಡ್ ಮಾಡೋಕ್ಕೆ ಇಷ್ಟು ಟೈಮ್ ತೊಗೊಂಡೆ. ಬಟ್ ತುಂಬ ಸತಿ ಸೋತೋಗಿ ನನಗೂ ಸಾಕಾಗ್ಬಿಡ್ತು. ಬಟ್ ನೌ ಐ ವಾಂಟ್ ಟು ಸಕ್ಸೀಡ್ ಇನ್ ಲೈಫ್, ಡೂ ಸಮಥಿಂಗ್ ಇನ್ ಲೈಫ್. ಸೊ ದಿಸ್ ಇಸ್ ಒನ್ ಆಫ್ ಮೈ ಎಫರ್ಟ್. ಕಂಟೆಂಟ್ ಕ್ರಿಯೇಷನಿಂದ ತುಂಬ ಜನ ಕನೆಕ್ಟ್ ಆಗ್ತಾರೆ. ಇಲ್ಲಿಂದ ನಂಬರ್ಸು ಇಲ್ಲಾಂದರೆ ಫೇಮು ಅದು ಇದು ಎಲ್ಲ ಸೆಕೆಂಡ್ರಿ. ರಿಯಾಕ್ಷನ್ ಅಷ್ಟೇ ನನ್ನ ಎಫರ್ಟ್ಸ್ದು. ರಿಯಾಕ್ಷನ್ಗೆ ಅದು ಬರುತ್ತೆ. ಬಟ್ ಮೇಯ್ನ್ ಇಂಟೆನ್ಷನ್ ತುಂಬ ಜನ ನಂತರ ಯಾರು ಯೋಚನೆ ಮಾಡ್ತಾರೆ, ನಂತರ ಗೋಲ್ಸ್ ಎಲ್ಲ, ಆ್ಯಂಬಿಷನ್ಸ್ ಎಲ್ಲ ಇಟ್ಕೊಂಡು ನಂತರ ಏನಾದರೂ ಒಂದು ಪಾತಲ್ಲಿ, ಲೈಕ್ ಒಂದು ಗುಡ್ ಪಾತಲ್ಲಿ ಫಾಲೋ ಮಾಡ್ತಾ ಇದ್ದಾರೆ, ಲೈಫಲ್ಲಿ ಗ್ರೋ ಆಗಬೇಕಂತ, ಅವ್ರ ಹತ್ರ ಎಲ್ಲ ಕನೆಕ್ಟ್ ಆಗೋದು ವಿತ್ ಲೈಕ್ ಮೈಂಡೆಡ್ ಪೀಪಲ್ಸ್ ಹತ್ರ ಕನೆಕ್ಟ್ ಆಗೋಕ್ಕೆ ನಾನು ಆ್ಯಕ್ಚುಲಿ ಇದು ಯೂಟ್ಯೂಬ್ ಮಾಡ್ತಾಯಿದ್ದೀನಿ. ಹೋಪ್ಫುಲಿ ನಿಮ್ಮ ನಂತರ ಜನ ತುಂಬ ಇರ್ತಾರೆ, ಎಲ್ಲರ ಹತ್ರ ಕನೆಕ್ಟ್ ಆಗ್ತೀನಿ. ಕಮೆಂಟ್ ಮಾಡಿ, ಅದಕ್ಕೆ ಕಮೆಂಟ್ ಮಾಡಿ.
ಕಮೆಂಟ್ ಮಾಡಿ, ಶೇರ್ ಯುವರ್ ಸ್ಟೋರಿ ಆಲ್ಸೋ. ಲೆಟ್ಸ್ ಸ್ಟೇ ಇನ್ ಟಚ್ ಆಲ್ವೇಸ್. ಸೊ ನಾನು ಮಾತ್ರ ಗ್ರೋ ಆಗೋದಿಲ್ಲ, ನನ್ನ ಜೊತೆ ಎಲ್ಲರೂ ಗ್ರೋ ಆಗಬೇಕು, ನನ್ನ ಜೊತೆನೇ ಎಲ್ಲರೂ ಗ್ರೋ ಆಗಬೇಕು, ಮುಂದೆ ಬರಬೇಕಂತಲೇ ಆಸೆ. ಇನ್ನು ತುಂಬ ಸ್ಟೋರೀಸ್ ಇದೆ, ಮುಂದೆ ವೀಡಿಯೋಸಲ್ಲಿ ಬರ್ತಾ ಇರುತ್ತೆ. ಸೊ ಸ್ಟೇ ಟ್ಯೂನ್ಡ್. ಸೊ ಈ ಚಾನಲಲ್ಲಿ ಎಲ್ಲ ಥರ ಇರುತ್ತೆ ಬ್ರೋ ಕಂಟೆಂಟ್, ಒಂದು ನೀಶ್ ಅಂತ ಏನಿರಲ್ಲ. ಕಂಟೆಂಟು ಐ ಆಮ್ ಬಿಲ್ಡಿಂಗ್ ಮೈ ಫ್ಯೂಚರ್, ನೀವು ನನ್ನ ಜೊತೆ ಗ್ರೋ ಆಗೋ ಥರ ಇರುತ್ತೆ. ಜಿಮ್ದಿರಲಿ, ಫಿಟ್ನೆಸ್ದು ಲೈಕ್ ಮೈಂಡ್ಸೆಟ್ ವೈಸ್ ವಿನ್ಸ್ ಇರಲಿ, ನನ್ನ ಫೇಲಿಯರ್ಸು ಇರಲಿ, ನನ್ನ ಬಿಸ್ನೆಸ್ ಬಗ್ಗೆ ಇರಲಿ, ಜಾಬ್ ಬಗ್ಗೆ ಇರಲಿ, ಎವ್ರಿಥಿಂಗ್ ಡಾಕ್ಯುಮೆಂಟ್ ಮಾಡ್ತೀನಿ. ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡ್ತೀನಿ. ಎಂಡ್ ಆಫ್ ದ ಡೇ ವ್ಯಾಲ್ಯೂಬಲ್ ಕಂಟೆಂಟ್ ಕೊಡ್ತೀನಿ ನಿಮಗೆ. ವ್ಯಾಲ್ಯೂ ಬರೋ ಥರ ನೀವು ನನ್ನ ಜೊತೆ ಗ್ರೋ ಆಗೋ ಥರ ಕಂಟೆಂಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. ಸೊ ಫೈನಲಿ ಈ ವಿಡಿಯೋ ಅಪ್ಲೋಡ್ ಆಗುತ್ತೆ ಯೂಟ್ಯೂಬಲ್ಲಿ. ಇವತ್ತಿಂದ 1 ವರ್ಷ ಬಿಟ್ಟು ನೆಕ್ಸ್ಟ್ ಮಂತ್ ಜುಲೈಯಲ್ಲಿ ಇಲ್ಲಾಂದರೆ ಆಗಸ್ಟಲ್ಲಿ ನೋಡ್ತೀನಿ. ನನ್ನ ಚಾನಲಲ್ಲಿ 100 ಇರಲಿ ವ್ಯೂಸ್, ಇಲ್ಲಾಂದರೆ ಮಿಲಿಯನ್ಸ್ ಇರಲಿ. ಬಟ್ ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್ ಫಾರ್ ಟೇಕಿಂಗ್ ದಿಸ್ ಡಿಸಿಷನ್. ಒಂದು ಆ್ಯಕ್ಷನ್ ತೊಗೊತಾ ಇದ್ದೀನಿ. ಐ ಆಮ್ ರಿಯಲಿ ಹ್ಯಾಪಿ. ಒಂದು ಸ್ಟೆಪ್ ಮುಂದೆ ತೊಗೊಂಡಿದ್ದೀನಿ. ಐ ವಿಲ್ ಡೆಫಿನೆಟ್ಲಿ ಸ್ಮೈಲ್ ಲುಕಿಂಗ್ ಬ್ಯಾಕ್ ಇನ್ ಟು ದೀಸ್ ವೀಡಿಯೋಸ್ ಇನ್ ದ ಫ್ಯೂಚರ್. ಸೊ ಸಿ ಯು ಎವ್ರಿಬಡಿ ಇನ್ ದ ನೆಕ್ಸ್ಟ್ ಒನ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ.